ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಸ್ತ ಸಾಮುದ್ರಿಕದಲ್ಲಿ ಹಣದ ಚಿಹ್ನೆಗಳು ಭಾಗ 2ಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೀನು, ತ್ರಿಶೂಲ, ತ್ರಿಕೋನ ಹಾಗೂ ನಕ್ಷತ್ರ ಮತ್ತು ಚೌಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಮ ಅಂಗೈಯಲ್ಲಿ ಮೀನು ಅಥವಾ ತ್ರಿಶೂಲ ಈ ಒಂದು ಚಿಹ್ನೆ ಇದೆಯಾ? ಇದ್ದರೆ ಏನು ಅದೃಷ್ಟ ಅಂದರೆ ನೋಡಿ, ಇದು ತುಂಬ ಒಂದು ಅದೃಷ್ಟ ಚಿಹ್ನೆಗಳು. ಇದು ರಾಜಯೋಗವನ್ನು ತಂದುಕೊಡುತ್ತೆ ಮತ್ತು ಧನಯೋಗವನ್ನು ತಂದುಕೊಡುತ್ತೆ ಮತ್ತು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಯೋಗ ಸಹ ಇದೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಾನಲ್ನು ಕೊನೆವರೆಗೂ ನೋಡಿ. ಹಾಗೂ ಈ ಒಂದು ಮೀನಿನ ಚಿಹ್ನೆ ಏನಿರುತ್ತೆ ಅದು ಎಲ್ಲ ಮೀನಿನ ಚಿಹ್ನೆಯನ್ನು ಭಾಗ್ಯವನ್ನು ತಂದುಕೊಡೋದಿಲ್ಲ ಅಂತ ಹೇಳ್ಬೋದು. ಹಲೋ, ಎಸ್, ಈ ಒಂದು ಮೊದಲ ಭಾಗದಂತೆ ಈ ಒಂದು ಭಾಗನೂ ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ. ಅಂದರೆ ಈ ಒಂದು ವಿಡಿಯೋದಲ್ಲಿ 5 ವಿಶೇಷವಾದ ಚಿಹ್ನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಒಂದೊಂದು ಚಿಹ್ನೆಯೂ ಸಹ ಒಂದೊಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಆ ಚಿಹ್ನೆ ಯಾವ ಪರ್ವತದ ಮೇಲಿದ್ದರೆ ಒಳ್ಳೆಯದು, ಯಾವ ಆಕಾರದಲ್ಲಿದ್ದರೆ ಒಳ್ಳೆಯದು, ಯಾವ ಒಂದು ಡೈರೆಕ್ಷನಲ್ಲಿದ್ದರೆ ಒಳ್ಳೆಯದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ಮೀನಿನ ಚಿಹ್ನೆ ಅಂದರೆ ಫಿಶ್ ಸಿಂಬಲನ್ನು ನಾವು ನೋಡೋಣ. ಸೊ ಈ ಒಂದು ಫಿಶ್ ಸಿಂಬಲ್ಲು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂದ್ರೆ ಹಣ ಮತ್ತು ದೈವ ಕೃಪೆಯ ಸಂಕೇತ ಅಂತ ಹೇಳ್ಬೋದು. ಅಂದರೆ ಭಾರತೀಯ ಒಂದು ಹಸ್ತ ಸಾಮುದ್ರಿಕೆಯಲ್ಲಿ ಮೀನಿನ ಚಿಹ್ನೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಮೀನು ಅಂದರೆ ಕೇವಲ 2 ರೇಖೆಗಳು ಒಂದನ್ನೊಂದು ಸೇರಿರೋದು ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿಜವಾದ ಮೀನಿನ ಚಿಹ್ನೆ ಏನಾಗಬೇಕಪ್ಪ ಅಂದರೆ ತಲೆ ತುಂಬ ಸ್ಪಷ್ಟವಾಗಿರಬೇಕು ಹಾಗೂ ಬಾಲದಲ್ಲಿ 2 ಕವಲುಗಳು ಸೇರಿರೋ ಥರ ಇರಬೇಕು. ಸೊ ಇದು ಸಂಪೂರ್ಣವಾದ ಮೀನಿನ ರೂಪದಲ್ಲಿರಬೇಕು. ಕೆಲವು ಸಂದರ್ಭದಲ್ಲಿ ಅಸ್ಪಷ್ಟವಾದ ಗೆರೆಗಳು ಮೀನಿನ ಚಿಹ್ನೆಯನ್ನು ಅಂತ ತಪ್ಪಾಗಿ ಭಾವಿಸಿರ್ತೀರ. ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿ ಅಂತ ಹೇಳ್ಬೋದು. ನೆಕ್ಸ್ಟು ಮೀನಿನ ಚಿಹ್ನೆ ಈ ಒಂದು ಎಲ್ಲಿದ್ದಾಗ ಏನೇನು ಪ್ರಭಾವ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರುಪರ್ವತದಲ್ಲಿದ್ದರೆ ಉನ್ನತ ಶಿಕ್ಷಣವನ್ನು ಪಡಿತೀರ ಮತ್ತು ಅತ್ಯುತ್ತಮವಾದಂಥ ನಾಯಕತ್ವವನ್ನು ಪಡಿತೀರ. ಅಂದರೆ ಒಳ್ಳೆಯ ರಾಜಕೀಯ ವ್ಯಕ್ತಿ ಆಗ್ತೀರ, ಗೌರವ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಜ್ಞಾನವೇ ನಿಮ್ಮ ಹಣವನ್ನು ಸಂಪಾದಿಸುವಂಥ ಒಂದು ಮಾರ್ಗ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ವ್ಯಕ್ತಿಗಳು ಯೂಶುವಲಾಗಿ ಗುರುಪರ್ವತದಲ್ಲಿ ಮೀನಿನ ಚಿಹ್ನೆ ಎನ್ನುವಂಥವರು ಶಿಕ್ಷಕರಾಗಿರ್ತಾರೆ, ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ, ಪ್ರಾಧ್ಯಾಪಕರಾಗಿರ್ತಾರೆ ಹಾಗೂ ಕನ್ಸಲ್ಟೆನ್ಸಿ ಅಂದರೆ ಸಲಹೆ ಕೊಡೋರು ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಸೂರ್ಯ ಪರ್ವತದಲ್ಲಿ ಏನಾದರೂ ಇದ್ದರೆ ಇದು ತುಂಬ ಉತ್ತಮವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಏನಾದರೂ ಇದೆ ಅಂದರೆ ಸೂರ್ಯ ಪರ್ವ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಈ ಒಂದು ಭಾಗ ಅಂದರೆ ಉಂಗುರ ಬೆಳ್ಳಿನ ಭಾಗ. ಇಲ್ಲಿದ್ದರೆ ಕೀರ್ತಿ ಮತ್ತು ಕಲೆಯಿಂದ ಹಣ ಮತ್ತು ಯೂಟ್ಯೂಬ್ ಮತ್ತು ಸಿನಿಮಾ, ಸಾಹಿತ್ಯ, ಚಿತ್ರಕಲೆ, ಸಂಗೀತ ಇಂತಹ ಕೆಲವರು ವಿಚಾರಗಳಿಂದ ಹಣವನ್ನು ಗಳಿಸ್ತೀರ ಅಂತ ಹೇಳ್ಬೋದು. ಮತ್ತು ಏನಾದರೂ ಶುಕ್ರ ಪರ್ವತದಲ್ಲಿ ಏನಾದರೂ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಹೇಗೆ ಏನು ಪರಿಣಾಮಗಳನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕುಟುಂಬದ ಬೆಂಬಲವನ್ನು ಕೊಡ್ತಾರೆ, ಆಸ್ತಿಯನ್ನು ಒಂದು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ, ವೈವಾಹಿಕ ಜೀವನದಲ್ಲಿ ಒಳ್ಳೆ ಆರ್ಥಿಕ ಲಾಭ ಸಹ ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಚಂದ್ರ ಪರ್ವತದಲ್ಲಿ ಏನಾದರೂ ಮೀನಿನ ಚಿಹ್ನೆ ಇದ್ದರೆ ಏನಪ್ಪ ಅಂದರೆ ವಿದೇಶಿ ಪ್ರಯಾಣ ಮಾಡ್ತೀರಾ ಅಂತ ಹೇಳ್ಬೋದು. ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂಥ ವ್ಯವಹಾರ ಮಾಡ್ತೀರಾ ಅಂದರೆ ವಿದೇಶಿ ವ್ಯಾಪಾರ ಅಂತಲೇ ಹೇಳ್ಬೋದು. ಪ್ರವಾಸೋದ್ಯಮ ಮಾಡ್ತೀರಾ ಹಾಗೂ ಕಲ್ಪನಾ ಶಕ್ತಿ ಸಹ ತುಂಬ ಚೆನ್ನಾಗಿರುತ್ತೆ. ಹಲವಾರು ಕವನ, ಕಾದಂಬರಿಗಳನ್ನು ಬರೆಯುವಂಥ ಸಾಧ್ಯತೆಗಳು ಸಹ ಇದೆ ಅಂತ ಹೇಳ್ಬೋದು. ಒಳ್ಳೆಯ ಕವಿ ಆಗುವಂಥ, ಒಳ್ಳೆಯ ಕೃತಿಯನ್ನು ಬರೆಯೋ, ಕಾದಂಬರಿಯನ್ನು ಬರೆಯುವಂಥ ವ್ಯಕ್ತಿ ಸಹ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ತ್ರಿಶೂಲ. ಸೊ ತ್ರಿಶೂಲದ ಚಿಹ್ನೆ ಏನಪ್ಪ ಅಂದರೆ ಮೂರು ದಿಕ್ಕಿನಿಂದ ಬಂದು ಒಂದು ಹೀಗೆ ಇರುತ್ತೆ ನೋಡಿ, ಹೀಗೆ ಅಂದರೆ ಒಂದು 2 ಹೀಗಿರುವಂಥದ್ದು ನೋಡಿ, ಹೀಗೆ ಇದನ್ನು ತ್ರಿಭುಜ ಅಂದರೆ 3 ರೇಖೆಗಳು ಒಂದನ್ನೊಂದು ಸಂಧಿಸಿ ಅಲ್ಲಿ ಒಂದು ತ್ರಿಭುಜವನ್ನು ಉಂಟು ಮಾಡ್ತವೆ. ಇದು ತ್ರಿಭುಜ ಅಂತ ಹೇಳ್ಬೋದು. ಎಷ್ಟೋ ಸಾರಿ ಈ ಒಂದು ತ್ರಿಭುಜ
ಬೇರೆಯವರು ತುಂಬ ತಪ್ಪಾಗಿ ಭಾವಿಸ್ತಾರೆ. ಎರಡು ಕ್ರಾಸ್ ಇರೋದನ್ನು ತ್ರಿಭುಜ ಅಂದ್ಕೋತಾರೆ. ತ್ರಿಭುಜ ಬೇರೆ, ಕ್ರಾಸ್ ಬೇರೆ. ಅದನ್ನು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ನೆಕ್ಸ್ಟು ತ್ರಿಶೂಲ ಚಿಹ್ನೆ. ಸೂರ್ಯ ಪರ್ವತದಲ್ಲಿರೋ ತ್ರಿಶೂಲ ಚಿಹ್ನೆ ಇದೆ ಅಂದರೆ ವ್ಯಕ್ತಿ ಬಹಳಷ್ಟು ಜನಪ್ರಿಯತೆಯನ್ನು ಹೊಂದ್ತಾರೆ. ವಿವಿಧ ಮೂಲಗಳಿಂದ ಹಣ ಬರುತ್ತೆ, ಕಲಾತ್ಮಕ ಯಶಸ್ಸು ಸಿಗುತ್ತೆ, ಸಾರ್ವಜನಿಕ ಜೀವನದಲ್ಲಿ ಅತ್ಯುತ್ತಮವಾದಂಥ ಗೌರವ ಸಿಗುತ್ತೆ. ಏನಿದ್ರೆ ತ್ರಿಶೂಲದ ಚಿಹ್ನೆ ಇದ್ರೆ. ತ್ರಿಶೂಲದ ಚಿಹ್ನೆ ಅಂದರೆ ಈ ರೀತಿ ಒಂದು ರೇಖೆ ಇದ್ದರೆ ಮೇಲ್ಮುಖವಾಗಿ ಎರಡು ಕವಲುಗಳು ಈ ಥರ ಹೊಡೆದಿರೋದನ್ನು ತ್ರಿಶೂಲ ಚಿಹ್ನೆ ಅಂತ ಹೇಳ್ತೀವಿ. ಮತ್ತು ಭಾಗ್ಯರೇಖೆಯ ತುದಿಯಲ್ಲಿ, ಭಾಗ್ಯರೇಖೆ ಅಂದರೆ ಶನಿ ಪರ್ವತದ ಕೆಳಗೆ ಬಂದು ನಿಲ್ಲುತ್ತಲ್ಲ, ಇದನ್ನು ಭಾಗ್ಯರೇಖೆ ಅಂತೀವಿ. ಇದರಲ್ಲಿ ತ್ರಿಶೂಲ ಆಗಿದರೆ 3 ಕವಲುಗಳು ಹೊಡೆದಿದ್ರೆ ಇದು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಿರ, ದೊಡ್ಡ ಹುದ್ದೆಯನ್ನು ಹೊಂದಿರ, ವ್ಯಾಪಾರದಲ್ಲಿ ವಿಸ್ತರಣೆ ಆಗುತ್ತೆ, ಹಾಗೂ ನಿವೃತ್ತಿಯವರೆಗೂ ಸ್ಥಿರ ಆದಾಯವನ್ನು ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನೆಕ್ಸ್ಟ್, ಈಗ ಗುರುಪರ್ವತದಲ್ಲಿ ಏನಾದರೂ ತ್ರಿಶೂಲ ಏನಾದರೂ ಇದೆ ಅಂದರೆ ಆಡಳಿತ ಮತ್ತು ಅಧಿಕಾರ ಹಾಗೂ ನಾಯಕತ್ವವನ್ನು ಹೊಂದಿರೋ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿ ಹಾಗೆ ಆಗ್ತೀರ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಸೊ ಹೀಗೆ ಒಂದು ಚಿಹ್ನೆಗಳು ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ನೆಕ್ಸ್ಟ್ ಚಿಹ್ನೆಯ ಬಗ್ಗೆ ನಾನು ಹೇಳಬೇಕಾಗಿರೋದೇನಪ್ಪ ಅಂದರೆ ತ್ರಿಕೋನದ ಚಿಹ್ನೆ. ಅಫ್ಕೋರ್ಸ್ ನಾನು ಆಗಲೇ ನಿಮಗೆ ಹೇಳಿದೆ ತ್ರಿಕೋನ ಚಿಹ್ನೆ ಅಂತ. ಈಗ ಇನ್ನೂ ಸ್ಪಷ್ಟವಾಗಿ ತ್ರಿಕೋನ ಚಿಹ್ನೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ತ್ರಿಕೋನ ಚಿಹ್ನೆ ಇಲ್ಲೇನಾದರೂ ಇದ್ದರೆ ವ್ಯಕ್ತಿ ಒಂದು ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ತ್ರಿಕೋನ ಅಂದರೆ ನಾನು ಆಗಲೇ ಹೇಳಿದೆ 3 ರೇಖೆಗಳು ಸೇರಾಗುವಂಥ ಒಂದು ಆಕಾರ. ಇದು ಸಂಪೂರ್ಣವಾಗಿ ಮುಚ್ಚಿದ ಆಕಾರವಾಗಿರಬೇಕು. ಅಂದರೆ 2 ರೇಖೆಗಳು ಅಂದರೆ 3 ರೇಖೆಗಳು ಸರಿಯಾಗಿ ಸೇರಿರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೀಗೆ ಒಂದು ತೆರೆದ ಆಕೃತಿಯಾಗಿರಬಾರ್ದು, ಮುಚ್ಚಿದ ಆಕೃತಿಯಾಗಿದ್ದರೆ ಮಾತ್ರ ಆ ತ್ರಿಭುಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಸೊ ಈಗ ತ್ರಿಭುಜ ಚಿಹ್ನೆ ಇದ್ದಾಗ ಏನೇನು ಪರಿಣಾಮಗಳು ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ತ್ರಿಭುಜ ಚಿಹ್ನೆ ಇದ್ದಾಗ ಈ ಒಂದು ಮಸ್ತಿಷ್ಕ ರೇಖೆ ಮೇಲಿದ್ದ ಉತ್ತಮ ಯೋಜನಾ ಸಾಮರ್ಥ್ಯ ಇರುತ್ತೆ, ಹಣಕಾಸನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾನೆ, ವಿಶ್ಲೇಷಣೆ ಕೌಶಲ್ಯ ಇರುತ್ತೆ. ಇಂಥವರು ದೊಡ್ಡ ಉದ್ಯಮಿಗಳಾಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಅಂದರೆ ಮಸ್ತಿಷ್ಕ ರೇಖೆ ಮೇಲೆ ತ್ರಿಭುಜ ಚಿಹ್ನೆ ಇದ್ದರೆ. ಮಸ್ತಿಷ್ಕ ರೇಖೆ ಅಂದರೆ ಈ ಒಂದು ಹಾರ್ಟ್ ಲೈನ್, ಲೈಫ್ ಲೈನ್ ಈ ಮಧ್ಯದಲ್ಲಿರುತ್ತಲ್ಲ ಅದು. ಸೊ ನೆಕ್ಸ್ಟ್ ಭಾಗ್ಯರೇಖೆ ಮೇಲೆ ಅಂದರೆ ಈ ಮಧ್ಯದಲ್ಲಿ ಬರುತ್ತೆ ಆ ರೇಖೆ ಮೇಲೆ ಇದ್ದರೆ ವ್ಯವಹಾರವನ್ನು ವಿಸ್ತರಣೆ ಮಾಡ್ತಾರೆ, ಜಮೀನನ್ನು ಖರೀದಿಸ್ತಾರೆ, ಆಸ್ತಿಯನ್ನು ಸಹ ಖರೀದಿಸುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಮತ್ತು ಗುರುಪರ್ವತದಲ್ಲಿ ಏನಾದರೂ ತ್ರಿಕೋನ ಇದೆ ಅಂದರೆ ಇವರು ಶಿಕ್ಷಣದ ಒಂದು ವಿಚಾರದಲ್ಲಿ ಭಾಳಷ್ಟು ಅದ್ಭುತ ಯಶಸ್ಸನ್ನು ಗಳಿಸ್ತಾರೆ. ಎಷ್ಟು ಸಾರಿ ಶೈಕ್ಷಣಿಕ ಸಂಸ್ಥೆಗಳನ್ನು ಇವರು ಹುಟ್ಟಾಕುವಂಥ ಸಾಧ್ಯತೆಗಳಿರುತ್ತೆ. ಹಾಗೂ ಕಾನೂನನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡ್ತಾರೆ, ಆಡಳಿತದಲ್ಲಿ ಉನ್ನತ ಅಧಿಕಾರಿಯಾಗಿರ್ತಾರೆ, ಸರ್ಕಾರಿ ಸೇವೆಯಲ್ಲೂ ಸಹ ಉನ್ನತವಾದಂಥ ಒಂದು ಅಧಿಕಾರಿಯಾಗಿ ಇರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಕ್ಷತ್ರ. ಸೊ ನಕ್ಷತ್ರ ಅಂದರೆ ಗೊತ್ತಲ್ಲ ನಿಮಗೆ, ಈ ಒಂದು 3 ರೇಖೆಗಳು ಒಂದೇ ಬಿಂದುವಿನಲ್ಲಿ ಸಂಧಿಸೋದು. ಅಂದರೆ ಹೀಗೆ ಮತ್ತು ಹೀಗೆ, ಅಂದರೆ ಈ ಮಧ್ಯದಲ್ಲಿ ಒಂದೇ ಬಿಂದುವಿನಲ್ಲಿ ಈ 3 ರೇಖೆಗಳು ಸೇರೋದನ್ನು ನಕ್ಷತ್ರ ಅಂತ ಕರಿತೀವಿ. ಈ ನಕ್ಷತ್ರ ಬಹಳ ತಪ್ಪು ಕಲ್ಪನೆ ಇದೆ ನಕ್ಷತ್ರದ ಬಗ್ಗೆ. ಸೊ ಹಾಗಾಗಿ ನಕ್ಷತ್ರ ಒಂದು ಒಳ್ಳೆಯದ ಕೆಟ್ಟದ್ದ ಅನ್ನೋವಂಥ ವಿಚಾರವನ್ನು, ಹಾಗೂ ಯಾವ ಪ್ಲೇಸಲ್ಲಿದ್ದರೆ ಏನು ಅದರ ಒಂದು ಫಲ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಪರ್ವದಲ್ಲಿ ಏನಾದರೂ ಇದೆ ಅಂದರೆ, ಸೂರ್ಯ ಪರ್ವ ಅಂದರೆ ಈ ಒಂದು ಉಂಗುರ ಬೆಳ್ಳಿನ ಕೆಳಭಾಗದಲ್ಲಿ ಅಂತ. ಸೂರ್ಯ ಪರ್ವತದ ಕೆಳಭಾಗದಿದೆ ಅಂದರೆ ಆಕಸ್ಮಿಕ ಖ್ಯಾತಿ, ಅಂದರೆ ಸಡನ್ನಾಗಿ ಒಂದು ಪಾಪ್ಯುಲಾರಿಟಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಯೂಟ್ಯೂಬಲ್ಲಿ ರಾತ್ರೋರಾತ್ರಿಗೆ ಕೆಲವರು ಫೇಮಸ್ ಆಗಿಬಿಡ್ತಾರೆ ಅಂಥ ಒಂದು ಚಿಹ್ನೆ ಇದ್ದಾಗ ಮಾತ್ರ. ಮತ್ತು ದೊಡ್ಡ ಅವಕಾಶಗಳು ಬರ್ತವೆ ಇವರಿಗೆ, ಒಂದು ಕಲಾತ್ಮಕ ಯಶಸ್ಸನ್ನು ಸಿಗುತ್ತೆ. ಅಂದರೆ ಉತ್ತಮವಾದಂಥ ಒಂದು ಒಂದು ಸಿನಿಮಾದಲ್ಲಿರ್ಬೋದು, ಬೇರೆ ಯಾವುದೇ ಫೀಲ್ಡಲ್ಲಿರ್ಬೋದು, ಬಹಳಷ್ಟು ಯಶಸ್ಸನ್ನು ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರತಿ ಪರ್ವತದಲ್ಲೂ ನಕ್ಷತ್ರ ಚಿಹ್ನೆ ಶುಭ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್ ನೋಡ್ಕೋಬೇಕು. ಯಾವ ಪರ್ವದಲ್ಲಿ ಇಂಪಾರ್ಟೆಂಟಾಗಿ ಒಂದು ಒಳ್ಳೆಯದಲ್ಲ ಅಂದರೆ ಶನಿ ಪರ್ವದಲ್ಲಿದ್ದಾಗ ಅದು ಒತ್ತಡ, ಅಡೆತಡೆ ಹಾಗೂ ಜೀವನದಲ್ಲಿ ಭಾಳಷ್ಟು ಬದಲಾವಣೆಯನ್ನು ತರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಶನಿ ಪರ್ವತದಲ್ಲಿ ಸ್ಟಾರ್ ಮಾರ್ಕ್ ಅಷ್ಟು ಶುಭ ಅಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಕ್ಷತ್ರದ ಚಿಹ್ನೆಯನ್ನು
ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಒಂದು ಪ್ರೆಡಿಕ್ಷನನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಚಿಹ್ನೆಯನ್ನು ನೋಡೋದಾದರೆ ಚೌಕದ ಚಿಹ್ನೆ. ಸೊ ಚೌಕದ ಚಿಹ್ನೆ ಇಲ್ಲಿ ಸಂಪೂರ್ಣವಾಗಿ ಇದೊಂದು ಸಂಪತ್ತಿನ ಚಿಹ್ನೆ, ರಕ್ಷಕ ಅಂತ ಹೇಳ್ಬೋದು. ಎಷ್ಟೋ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಏನಾದರೂ ತುಂಬ ಲೈಫ್ ಥ್ರೆಟನಿಂಗ್ ಇವೆಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಭಾಗ್ಯರೇಖೆ ಮೇಲೆ ಕ್ರ್ಯಾಕ್ ಆಗಿರ್ಬೋದು ಅಥವಾ ಜೀವನ ರೇಖೆ ಮೇಲೆ ಕ್ರ್ಯಾಕ್ ಆಗಿರ್ಬೋದು. ಅದರ ಪಕ್ಕದಲ್ಲಿ ಒಂದು ಚೌಕ ಇದ್ದಾಗ ಅದು ಇವರಿಗೆ ರಕ್ಷಣೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಭಾಗ್ಯರೇಖೆ ಮೇಲೆ ಏನಾದರೂ ಚೌಕ ಇದೆ ಅಂದರೆ ವ್ಯಕ್ತಿ ಆರ್ಥಿಕ ಸಂಕಷ್ಟದಿಂದ ರಕ್ಷಣೆಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು. ಸೊ ಭಾಗ್ಯರೇಖೆ ಇರುತ್ತೆ, ಅದು ಒಂದು ಬ್ರೇಕ್ ಆಗಿರುತ್ತೆ ಅಥವಾ ಅದರ ಮೇಲೆ ಒಂದು ಕ್ರಾಸ್ ಮಾರ್ಕ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಚೌಕ ಇದ್ದಾಗ ವ್ಯಕ್ತಿಗೆ ನಷ್ಟ ಆಗೋದನ್ನು ತಪ್ಪಿಸುತ್ತೆ ಅಂತ ಹೇಳ್ಬೋದು. ಅಂದರೆ ವ್ಯಾಪಾರದಲ್ಲಿ ಆಗಬೇಕಾಗಿರುವಂಥ ನಷ್ಟವನ್ನು ತಪ್ಪಿಸುತ್ತೆ, ಕಾನೂನಿಂದ ಆಗುವಂಥ ಸಮಸ್ಯೆಗಳನ್ನು ಪಾರಾಗುವಂಥ ಸಾಧ್ಯತೆ. ಅಂದರೆ ಉದ್ಯೋಗ ಎಷ್ಟೋ ಬಾರಿ ಉದ್ಯೋಗ ಹೋಗೋದಿದ್ರು ಈ ಒಂದು ಚಿಹ್ನೆ ಇದ್ದರೆ ಉದ್ಯೋಗ ಉಳಿಯುತ್ತೆ ಅಂತಲೂ ಹೇಳ್ಬೋದು. ಮತ್ತು ಸೂರ್ಯರೇಖೆ ಮೇಲೆ ಚೌಕ ಇದ್ದಾಗ ಏನು ಪರಿಣಾಮಗಳನ್ನು ಹೊಂದುತ್ತೆ ಅಂದರೆ ಪ್ರತಿಷ್ಠೆಯನ್ನು ಕಾಪಾಡುತ್ತೆ ಸೂರ್ಯರೇಖೆಯ ಮೇಲೆ ಒಂದು ಚೌಕ ಇದ್ದಾಗ. ಮತ್ತು ಕೆಟ್ಟ ಹೆಸರಿನಿಂದ ರಕ್ಷಣೆಯನ್ನು ತಂದುಕೊಡುತ್ತೆ, ಆಮೇಲೆ ವೃತ್ತಿ ಜೀವನದಲ್ಲಿ ತುಂಬ ಸ್ಥಿರತೆಯನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಹೀಗೆ ಆಲ್ಮೋಸ್ಟ್ ನಾನು 5 ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೋ ಸಾರಿ ನಾವು ಕೈಯಲ್ಲಿ ನನಗೆ ಮೀನಿನ ಚಿಹ್ನೆ ಇದೆ, ತ್ರಿಶೂಲ ಚಿಹ್ನೆ ಇದೆ, ನನಗೆ ನಕ್ಷತ್ರ ಚಿಹ್ನೆ ಇದೆ ಅಂತ ಹೇಳ್ಬಿಟ್ಟು ನಾವೇ ಊಹಿಸ್ಕೊಡ್ತೀವಿ. ಆದರೆ ಎಷ್ಟೋ ಬಾರಿ ಅದು ಮೀನಾಗಿರೋಲ್ಲ, ತ್ರಿಶೂಲ ಆಗಿರೋಲ್ಲ, ನಕ್ಷತ್ರ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಆ ಒಂದು ಚಿಹ್ನೆಗಳ ಬಗ್ಗೆ ಡೌಟ್ ಇದ್ದರೆ ಅಥವಾ ಅದು ಆ ಚಿಹ್ನೆನ ಹೆಂಗೆ ಅನ್ನುವಂಥ ಒಂದು ಅನುಮಾನಗಳಿದ್ದರೆ ನನ್ನ ಒಂದು ಕನ್ಸಲ್ಟ್ ಮಾಡ್ಬೋದು. ಸೊ ಕನ್ಸಲ್ಟೇಷನ್ ಫೀಸ್ ವೆರಿ ನಾಮಿನಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮತ್ತು ನನ್ನ ವಾಟ್ಸಪ್ ನಂಬರನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ಸ್ ಹಾಕ್ಕೊಟ್ಟಿರ್ತೀನಿ. ನೀವು ನನಗೆ ಒಂದು ನಿಮ್ಮ ಕೈನ ಒಂದು ಅಥವಾ ನಿಮ್ಮ ಡೌಟನ್ನು ಕಳಿಸಿ ಅಥವಾ ಸಂಪೂರ್ಣವಾದ ಪ್ರೆಡಿಕ್ಷನ್ನು ಸಹ ನಿಮ್ಮ ಕೈಯನ್ನು ಕಳಿಸಿ ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ಮತ್ತು ನಿರಂತರ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ನಿಮಗೆ ಹಸ್ತರೇಖಾಶಾಸ್ತ್ರದ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಹಸ್ತರೇಖಾಶಾಸ್ತ್ರದ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಈ ಒಂದು ಚಾನಲಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚಿನ ವಿಡಿಯೋಗಳು ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ಒಂದು ವಿಡಿಯೋವನ್ನು ನೀವು ನೋಡ್ಬೋದು, ನೋಡಿ ಒಂದು ಜ್ಞಾನವನ್ನು ಪಡೆಯಬೋದು ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಚಿಹ್ನೆ ಉತ್ತಮವಾದ, ಫಾರ್ ಎಕ್ಸಾಂಪಲ್ ತ್ರಿಭುಜ ಆಗಿರ್ಬೋದು, ಚೌಕ ಆಗಿರ್ಬೋದು, ಮೀನಿನ ಚಿಹ್ನೆ ಆಗಿರ್ಬೋದು, ಯಾವುದೇ ಒಂದು ಚಿಹ್ನೆ ಉತ್ತಮ ಫಲವನ್ನು ಒಂದೇ ಒಂದು ಚಿಹ್ನೆ ಕೊಡೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಉತ್ತಮ ಭಾಗ್ಯರೇಖೆ ಇರಬೇಕು, ಉತ್ತಮವಾದ ಸೂರ್ಯರೇಖೆ ಇರಬೇಕು, ಆರೋಗ್ಯಕರವಾದಂಥ ಶುಕ್ರ ಪರ್ವತ ಇರಬೇಕು, ಮತ್ತು ಸಮತೋಲನವನ್ನು ಹೊಂದಿರುವಂಥ ಈ ಒಂದು ಮಸ್ತಿಷ್ಕ ರೇಖೆ ಇರಬೇಕು. ಈ ಎಲ್ಲ ಚಿಹ್ನೆಗಳು ಒಂದು ನಾನಾಗದಾಗಲಿ ಸ್ಟಾರ್ ಆಗಿರ್ಬೋದು, ತ್ರಿಭುಜ ಆಗಿರ್ಬೋದು, ಚೌಕ ಆಗಿರ್ಬೋದು, ಅವುಗಳ ಜೊತೆಯಲ್ಲಿದ್ದಾಗ ಈ ಒಂದು ಫಲ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕಾಂಬಿನೇಷನನ್ನು ನೋಡಿಕೊಂಡು ನೀವು ಒಂದು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಧನ ತ್ರಿಕೋನದ ಬಗ್ಗೆ ಹಾಗೂ ಸೂರ್ಯರೇಖೆಯ ರಹಸ್ಯದ ಬಗ್ಗೆ, ಬುಧರೇಖೆಯಿಂದ ಕೋಟಿ ಸಂಪಾದನೆ ಯೋಗ ಹೇಗಿದೆ, 2 ಭಾಗ್ಯರೇಖೆಗಳ ಅರ್ಥ ಏನು, ಅನೇಕ ಆದಾಯಗಳ ಮೂಲವನ್ನು ಯಾವುದು ಸೂಚಿಸುತ್ತೆ, ಮತ್ತು ಯೂಟ್ಯೂಬರ್ಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅವರ ಕೈಯಲ್ಲಿ ವಿಶೇಷವಾದಂಥ ಧನಯೋಗವನ್ನು ಉಂಟು ಮಾಡುವಂಥ ರೇಖೆಗಳು ಯಾವುದು, ಈ ಎಲ್ಲ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಹೇಗೆ ನೋಡಿದರೆ ಕೊನೆವರೆಗೂ ಅದೇ ರೀತಿ ಕೊನೆವರೆಗೂ ನನ್ನ ಮುಂದಿನ ವಿಡಿಯೋವನ್ನು ನೋಡಿ ಎಲ್ಲ ಒಂದು ವಿಚಾರಗಳನ್ನು, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ. ಧನ್ಯವಾದ.